ನಾವೆಲ್ಲ ದಿನಾ ದೇವರ ಪೂಜೆಯನ್ನ ಮಾಡ್ತೇವೆ. ದಿನಾ ಶ್ಲೋಕಗಳನ್ನ ಹೇಳ್ಕೊಂಡು, ಸ್ತೋತ್ರಗಳನ್ನ ಹೇಳ್ಕೊಂಡು, ಮಂತ್ರಗಳನ್ನ ಹೇಳ್ಕೊಂಡು ಭಗವಂತನನ್ನ ಭಜಿಸ್ತೇವೆ, ಸ್ತೋತ್ರ ಮಾಡ್ತೇವೆ. ಅವನಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ನೈವೇದ್ಯವನ್ನ ಮಾಡ್ತೇವೆ. ಆದರೂ ಕೂಡ ನಮಗೆ ಬಂದಿರತಕ್ಕಂತಹ ಕಷ್ಟದಿಂದ ಪರಿಹಾರ ಸಿಗೋದಿಲ್ಲ. ಆಮೇಲೆ ನಾವು ಜ್ಯೋತಿಷಿಗಳನ್ನ ಸಂಪರ್ಕ ಮಾಡ್ತೇವೆ. ಅವರಿಂದ ಅವರು ಹೇಳ್ತಕ್ಕಂತಹ ಯಜ್ಞಗಳನ್ನ, ಯಾಗಗಳನ್ನ ಮಾಡ್ತೇವೆ. ಆದ್ರೂ ಕೂಡ ನಮ್ಮ ಕಷ್ಟ ಪರಿಹಾರ ಆಗೋದಿಲ್ಲ. ಯಾಕೆ ಪರಿಹಾರ ಆಗೋದಿಲ್ಲ ಅನ್ನೋದಾದರೆ, ನಮಗೆ ಮೊದಲನೇದಾಗಿ ನಂಬಿಕೆ ಅಂತಕ್ಕಂಥದ್ದು ಇರೋದಿಲ್ಲ. ನಂಬಿಕೆ ಅಂತಕ್ಕಂಥದ್ದೇ ಇರೋದಿಲ್ಲ. ನಾವು ಮಾಡ್ತೇವೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಕಷ್ಟಗಳು ಪರಿಹಾರ ಆಗ್ಲಿ ಅಂತ ನಾವು ಯಾರ್ಯಾರು ಏನೇನನ್ನ ಹೇಳ್ತಾರೆ ಎಲ್ಲವನ್ನೂ ಮಾಡ್ತೇವೆ. ಆದರೆ ನಮಗೆ ಒಂದು ಶಕ್ತಿಯ ಮೇಲೆ ನಾವು ನಂಬಿಕೆಯನ್ನೇ ಇಡೋದಿಲ್ಲ. ಒಂದು ದೇವರ ಮೇಲೆ ನಾವು ನಂಬಿಕೆಯನ್ನ ಇಡೋದಿಲ್ಲ. ಎಲ್ಲ ದೇವರನ್ನ ಪೂಜೆ ಮಾಡ್ತೇವೆ. ಅಲ್ಲಿ ತೆಂಗಿನಕಾಯಿಯನ್ನು ಕಟ್ತೇವೆ, ಇಲ್ಲಿ ಉಪ್ಪನ್ನು ಅರಿತೇವೆ, ಇಲ್ಲಿ ಮೆಣಸಿನಕಾಯಿಯನ್ನು ಅರಿತೇವೆ, ಆಮೇಲೆ ಬಸವನ ಮೇಲೆ ನೀರನ್ನು ಹಾಕಿಸ್ಕೊಳ್ತೇವೆ. ಏನೇನು ಮೌಢ್ಯಗಳಿದೆ ಇವತ್ತಿನ ವಾಸ್ತವದಲ್ಲಿ ಅವೆಲ್ಲವನ್ನ ಮಾಡ್ತೇವೆ. ಆದ್ರೂ ಕೂಡ ನಮಗೆ ಕಷ್ಟ ಪರಿಹಾರ ಆಗೋದಿಲ್ಲ. ಇಂಥವರಿಗೆ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಕಾಲಘಟ್ಟದಲ್ಲಿ ನಡೆದಂತಹ ಒಂದೆರಡು ಘಟನೆಗಳನ್ನ ನಾನು ಹೇಳ್ತೇನೆ. ಆ ಮೊದಲನೆಗೆ, ನಮಗೆ ನಂಬಿಕೆ ಇದ್ದಾಗ ಮಾತ್ರ ಏನೇ ಸಮಸ್ಯೆಗಳು ಬಂದರೂ ಕೂಡ ಪರಿಹಾರ ಆಗ್ಲಿಕ್ಕೆ ಸಾಧ್ಯ. ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಸಣ್ಣ ನೆಗಡಿಯೂ ಕೂಡ ಗುಣವಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಷ್ಟಗಳು ಕೂಡ ನಮಗೆ ಪರಿಹಾರ ಆಗತ್ತೆ ಅಂದ್ರೆ ಅದು ಅಪಹಾಸ್ಯ ಆಗತ್ತೆ. ಹಂಗಾಗಿ ಚಂದ್ರಶೇಖರ ಭಾರತಿ ಸ್ವಾಮಿಗಳವರು ವೇದಗಳ ಮೇಲೆ, ಶಾಸ್ತ್ರಗಳ ಮೇಲೆ ತುಂಬಾ ಶ್ರದ್ಧೆಯನ್ನ, ನಂಬಿಕೆಯನ್ನ ಇಟ್ಕೊಂಡಿದ್ರು. ಜೊತೆಗೆ ತಮ್ಮ ಶಿಷ್ಯರಿಗೂ ಕೂಡ ನಂಬಿಕೆ ಇರಬೇಕು ಅಂತ ಗುರುದೇವರು ಅಪೇಕ್ಷೆಯನ್ನ ಮಾಡ್ತಾ ಇದ್ರು. ಯಾರಲ್ಲಾದ್ರೂ ಕೂಡ ಇಂತಹ ಶ್ರದ್ಧೆ, ನಂಬಿಕೆಗಳು ಏನಾದ್ರೂ ಕೊರತೆ ಇತ್ತಪ್ಪ ಅಂದ್ರೆ ಅವರಲ್ಲಿ ಆ ಶ್ರದ್ಧೆ, ನಂಬಿಕೆಗಳು ಮೂಡುವಂತೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ತಿಳಿ ಹೇಳ್ತಾ ಇದ್ರು. ಒಂದು ದಿನ ಸಂಜೆ ಶಿಷ್ಯರೊಬ್ರು ಗುರುಗಳ ಸನ್ನಿಧಿಗೆ ಬರ್ತಾರೆ. ಸನ್ನಿಧಿಗೆ ಬಂದು ತಮ್ಮ ಧರ್ಮಪತ್ನಿಗೆ ಪದೇ ಪದೇ ರೋಗ ಬರ್ತಾ ಇದೆ, ಕಾಯಿಲೆ ಬರ್ತಾ ಇದೆ. ಅವರಿಗೆ ಏನೇ ಆ, ಆ, ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪರಿಹಾರವನ್ನ ಮಾಡಿದ್ರು ಕೂಡ, ಆಸ್ಪತ್ರೆಗೆ ತೋರಿಸಿದ್ರು ಕೂಡ ಏನೂ ಕೂಡ ಗುಣ ಕಾಣಿಸ್ತಾ ಇಲ್ಲ. ಹಾಗಾಗಿ ಗುರುದೇವರು ಏನಾದ್ರೂ ಒಂದು ರಕ್ಷಾ ಯಂತ್ರವನ್ನ ನನಗೆ ಕೊಡಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೋತಾರೆ. ಗುರುಗಳು ಆ ಶಿಷ್ಯನ ಪ್ರಾರ್ಥನೆಯನ್ನ ಕೇಳ್ತಾರೆ. ಕೇಳಿದ ಮೇಲೆ ಗುರುಗಳು ಹೇಳ್ತಾರೆ, ನೀವು ವರ್ಣದಲ್ಲಿ ಬ್ರಾಹ್ಮಣರು ತಾನೆ? ಆಗ ಶಿಷ್ಯ ಹೌದು. ಆಗ ಗುರುಗಳು ಹೇಳ್ತಾರೆ, ಹಾಗಾದ್ರೆ ನೀವು ಗಾಯತ್ರಿ ಜಪವನ್ನ ಮಾಡ್ತಾ ಇಲ್ವಾ? ಶಿಷ್ಯ ಹೇಳ್ತಾರೆ, ಇಲ್ಲ ಗುರುಗಳೇ, ನಾನು ದಿನ ಗಾಯತ್ರಿ ಜಪವನ್ನ ಮಾಡ್ತಾ ಇದ್ದೇನೆ. ಗುರುಗಳು ಹೇಳ್ತಾರೆ, ಗಾಯತ್ರಿ ಜಪವನ್ನ ಮಾಡ್ತಾ ಇದ್ರೆ ಬೇರೊಬ್ಬರ ಸಹಾಯವನ್ನು ಯಾಕೆ ಅಪೇಕ್ಷೆ ಮಾಡ್ತಾ ಇದ್ದೀರಾ? ಆಗ ಶಿಷ್ಯ ಹೇಳ್ತಾರೆ, ಸ್ವಾಮಿ, ನನ್ನಲ್ಲಿ ಗಾಯತ್ರಿ ಜಪದಿಂದ ಲಭಿಸಿರ್ತಕ್ಕಂತಹ ಮಂತ್ರಶಕ್ತಿ ಇದೆ ಅಂತ ನನಗನ್ನಿಸ್ತಾ ಇಲ್ಲ ಅಂತ ವಿನೀತರಾಗಿ ವಿಜ್ಞಾಪಿಸ್ತಾರೆ. ಆಗ ಗುರುಗಳು ಹೇಳ್ತಾರೆ, ನಿಮ್ಮಲ್ಲಿ ಮಂತ್ರಶಕ್ತಿ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ ಅಂತ ನೀವು ಹೇಳ್ತಿರಲ್ಲ, ಹಾಗಾದ್ರೆ ಆ ಮಂತ್ರದ ಬಲ ಪರಿಣಾಮಕಾರಿಯಾಗಿಲ್ವಾ? ಅಥವಾ ಗಾಯತ್ರಿ ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ನೀವು ನಂಬ್ತೀರಾ? ಆಗ ಆ ಶಿಷ್ಯ ಹೇಳ್ತಾರೆ, ಹಾಗಲ್ಲ ಗುರುಗಳೇ, ಆ ಶಕ್ತಿ ಯಾವಾಗಲೂ ಅಂತಸ್ತುವಾಗಿ ಇದ್ದೇ ಇರುತ್ತೆ. ಆದರೆ ಅದನ್ನ ಯುಕ್ತ ರೀತಿಯಲ್ಲಿ ಆಹ್ವಾನವನ್ನ ಮಾಡ್ಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ನನ್ನ ನಂಬಿಕೆ ಅಂತ ಆ ಶಿಷ್ಯ ಹೇಳ್ತಾರೆ. ಆಗ ಗುರುಗಳು ಮತ್ತೆ ಮಾತನ್ನ ಮುಂದುವರಿಸ್ತಾ ಹೇಳ್ತಾರೆ, ನಿಮಗೆ ರುದ್ರಾಧ್ಯಾಯ ಬರುತ್ತಾ? ಆಗ ಶಿಷ್ಯ, ಬರುತ್ತೆ ಸ್ವಾಮಿ. ಹಾಗಾದ್ರೆ ಗಾಯತ್ರಿ ಜಪವನ್ನ ತಪ್ಪದೆ ಮಾಡ್ತಾ ಇರಿ. ಅದರ ಜೊತೆಗೆ ರುದ್ರ ಸೂಕ್ತವನ್ನು ಕೂಡ ನೀವು ಜೊತೆಗೆ ನೀವು ಮಾಡಿ, ಇಂತಹ ಎರಡು ಮಹಾಶಕ್ತಿಗಳನ್ನ ಹತ್ರದಲ್ಲಿಟ್ಕೊಂಡು ಬೇರೊಬ್ಬರನ್ನ ರಕ್ಷೆಗಾಗಿ ಬೇಡ್ತಕ್ಕಂಥದ್ದು ಅದು ಲಜ್ಜಾಸ್ಪದ ಆಗತ್ತೆ ಅಂತಾರೆ. ನೀವು ರುದ್ರ ಸೂಕ್ತವನ್ನು ಹೇಳುವಾಗ ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಇಟ್ಕೊಳ್ಳಿ. ಆ ನೀರನ್ನ ಇಟ್ಕೊಂಡು ಆ ಜಪ ಆದ್ಮೇಲೆ ಆ ಜಲವನ್ನ ನಿಮ್ಮ ಧರ್ಮಪತ್ನಿಗೆ ಕುಡಿಲಿಕ್ಕೆ ಕೊಡಿ. ಆಗ ಆಕೆ ಬೇಗ
ಗುಣವಂತಾರೆ. ಅದರ ಜೊತೆಗೆ ಸೋಮವಾರ ಶಿವಾರ್ಚನೆಗೆ ಶ್ರೇಷ್ಠವಾಗಿರ್ತಕ್ಕಂಥ ದಿನ. ಆ ದಿನ ತುಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಿ ನೀವು ಜಪವನ್ನ ಆರಂಭ ಮಾಡಿ ಅಂತ ಗುರುಗಳು ಆ ಶಿಷ್ಯರಿಗೆ ಆಜ್ಞೆಯನ್ನ ಮಾಡ್ತಾರೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ನಾವು ಪೂಜೆ ಮಾಡ್ತಾ ಇರ್ತಕ್ಕಂತಹ ದೇವರಲ್ಲಿ ಶಕ್ತಿ ಇಲ್ಲ, ಅಥವಾ ನಾವು ಹೇಳ್ಕೊಳ್ತಾ ಇರ್ತಕ್ಕಂತಹ ಮಂತ್ರದಲ್ಲಿ ಶಕ್ತಿ ಇಲ್ಲ ಅಂತೇಳಿ ಇನ್ನೊಂದು ಶಕ್ತಿಯ ಮೊರೆ ಹೋಗುವುದರ ಬದಲಾಗಿ, ಅಥವಾ ಇನ್ಯಾರೋ ಜ್ಯೋತಿಷಿಯ ಬಳಿಗೋ ಅಥವಾ ಇನ್ಯಾರೋ ಮಾಟಗಾರನ ಮಂತ್ರಗಾರನ ಬಳಿಗೋ ಹೋಗುವುದರ ಬದಲಿಗೆ ನಮ್ಮ ಬಳಿ ಯಾವ ಮಂತ್ರ ಇದೆ ಅದೇ ಮಂತ್ರವನ್ನು ನಾವು ಜಪ ಮಾಡಿದ್ರೆ ಅದೇ ಸಿದ್ಧಿಯಾಗಿ ನಮಗೆ ಫಲ ಕೊಡುತ್ತೆ ಅನ್ನುವಂಥದ್ದನ್ನು ನಾವು ಇವತ್ತಿನ ಈ ಗುರುಗಳ ಈ ಒಂದು ಸಂಭಾಷಣೆಯಿಂದ ನಾವು ತಿಳಿಬಹುದು. ಆಮೇಲೆ ಇನ್ನೊಬ್ಬ ಗೃಹಸ್ಥರೊಬ್ಬರು ಗುರುಗಳ ಬಳಿಗೆ ಬರ್ತಾರೆ. ಗುರುಗಳ ಬಳಿಗೆ ಬಂದು ಹೇಳ್ತಾರೆ, ಗುರುಗಳೇ, ನಾನು ಆಸ್ಪತ್ರೆಗೆ ನನ್ನ ಹೆಂಡತಿಗೆ ಬಂದಿರತಕ್ಕಂಥ ಕಾಯಿಲೆಯ ಸಲುವಾಗಿ ನಾನು ಸಾಕಷ್ಟು ಆಸ್ಪತ್ರೆಗಳನ್ನು ನಾನು ನೋಡಿದ್ದೇನೆ, ಸಾಕಷ್ಟು ಚಿಕಿತ್ಸೆಯನ್ನು ನಾನು ಪಡ್ಕೊಂಡಿದ್ದೇನೆ, ಮಾತ್ರೆಗಳನ್ನು ಕೂಡ ನಾನು ನನ್ನ ಹೆಂಡತಿಗೆ ಕೊಟ್ಟಿದ್ದೇನೆ ಸೇವನೆ ಮಾಡಲಿಕ್ಕೆ. ಆದರೂ ಕೂಡ ಏನೇ ಮಾಡಿದ್ರೂ ಕೂಡ ನನ್ನ ಹೆಂಡತಿಗೆ ಬಂದಿರತಕ್ಕಂತಹ ಸಮಸ್ಯೆ ಪರಿಹಾರ ಆಗಿಲ್ಲ. ಹಾಗಾಗಿ ನೀವೇನಾದರೂ ಕೂಡ ನನ್ನ ಧರ್ಮಪತ್ನಿಯ ಮೇಲೆ ವಿಶೇಷ ಅನುಗ್ರಹವನ್ನ ಮಾಡಿ ಒಂದು ಮಂತ್ರೋಪದೇಶವನ್ನ ನೀವು ಮಾಡಬೇಕು ಅಂತೇಳಿ ಆ ಗುರುಭಕ್ತರು ಒಬ್ರು ಗುರುಗಳಲ್ಲಿ ಭಿನ್ನಹ ಮಾಡಿಕೊಂಡಾಗ ಗುರುಗಳು ಒಂದು ವಿಶೇಷವಾಗಿರ್ತಕ್ಕಂತಹ ಉಪದೇಶವನ್ನ ಕೊಡ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ಗುರುಗಳೇ, ಈ ಮಂತ್ರೋಪದೇಶ ಆದ್ಮೇಲೆ ನಾನು ಈ ಹಿಂದೆ ತಗೊಂಡಿರ್ತಕ್ಕಂತಹ ಮಾತ್ರೆಗಳನ್ನ ಮುಂದುವರಿಸಬೇಕಾ, ಚಿಕಿತ್ಸೆಯನ್ನ, ವೈದ್ಯಕೀಯ ಚಿಕಿತ್ಸೆಯನ್ನ ಮುಂದುವರಿಸಬೇಕಾ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ಖಂಡಿತ ಮುಂದುವರಿಸಿ. ಯಾವಾಗ ನಾನು ಕೊಟ್ಟಿರ್ತಕ್ಕಂತಹ ಮಂತ್ರ ಕೆಲಸ ಮಾಡೋದಿಲ್ಲ ಎನ್ನುವಂಥದ್ದು ಸಾಬೀತಾದ ಮೇಲೆ ನೀವು ನಿಮ್ಮ ವೈದ್ಯಕೀಯ ಚಿಕಿತ್ಸೆಯನ್ನು ಮುಂದುವರಿಸಿ ಅಂತಾರೆ. ಅದರ ಅರ್ಥ ಮಂತ್ರ ಅನ್ನುವಂಥದ್ದು ಫಲ ಕೊಡುತ್ತೆ. ಅದು ಯಾವಾಗ ಅಂದ್ರೆ ಆತನ ಶ್ರದ್ಧೆ, ಆತನ ನಂಬಿಕೆ ಎನ್ನುವಂಥದ್ದು ಗಟ್ಟಿಯಾಗಿದ್ದಾಗ ಮಾತ್ರ ಫಲ ಕೊಡುತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಸಂದರ್ಭದಲ್ಲಿ ಒಬ್ಬ ಕುಷ್ಠರೋಗಿ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ. ವ್ಯಾಪಾರಸ್ಥ, ದೊಡ್ಡ ವ್ಯಾಪಾರಸ್ಥರಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಕುಷ್ಠರೋಗದಿಂದ ಬಳಲ್ತಾ ಇರ್ತಾರೆ. ಆ ಕುಷ್ಠರೋಗಿ ಒಂದು ಸಾರಿ ಶೃಂಗೇರಿಯ ಗುರುಗಳನ್ನ ಕಾಣುವ ಸಲುವಾಗಿ ಶೃಂಗೇರಿಗೆ ಬರ್ತಾರೆ. ಅಲ್ಲಿ ಬಂದು ಮಠದ ಕಾರ್ಯಭಾರಿಯ ಬಳಿಗೆ ಬಂದು ಹೇಳ್ತಾರೆ, ನಾನು ಕುಷ್ಠರೋಗದಿಂದ ನಾನು ಬಳಲ್ತಾ ಇದ್ದೇನೆ, ಹಾಗಾಗಿ ನೀವು ನನ್ನ ರೋಗದ ವಿಚಾರವನ್ನ ಗುರುಗಳಿಗೆ ನೀವು ಹೇಳಬೇಕು, ಗುರುಗಳಿಗೆ ನೀವು ತಿಳಿಸಿ ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಯಜ್ಞವನ್ನು, ಯಾಗವನ್ನು ನನಗೆ ಮಾಡಿಸಿ ನನ್ನ ಈ ರೋಗವನ್ನ ದೂರ ಮಾಡಲಿಕ್ಕೆ ನೀವು ನಮಗೆ ಸಹಾಯ ಮಾಡಬೇಕು. ಅದೆಷ್ಟೇ ಧನ ವ್ಯಯ ಆದರೂ ಕೂಡ ತೊಂದರೆ ಇಲ್ಲ, ನನಗೆ ಬಂದಿರತಕ್ಕಂತಹ ಈ ರೋಗಕ್ಕೆ ಪರಿಹಾರವನ್ನ ಸೂಚಿಸಬೇಕು ಅಂತ ಆ ಕಾರ್ಯಭಾರಿಯ ಬಳಿಗೆ ಆ ವ್ಯಕ್ತಿ ಹೇಳ್ತಾನೆ. ಆಗ ಆ ವ್ಯಕ್ತಿ ಸೀದಾ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಬಳಿಗೆ ಬರ್ತಾರೆ. ಬಂದು ಈ ವ್ಯಕ್ತಿ ಒಬ್ಬ ಬಂದಿದ್ದಾನೆ, ಈ ತರ ಭಿನ್ನಹ ಮಾಡ್ಕೊಂಡಿದ್ದಾನೆ ಅಂತ ಗುರುಗಳಲ್ಲಿ ಕೇಳಿದಾಗ ಗುರುಗಳು ಹೇಳ್ತಾರೆ, ನೋಡಪ್ಪ, ರೋಗಗಳಲ್ಲಿ 3 ವಿಧ. ಒಂದು ಗುಣಪಡಿಸ್ಲಿಕ್ಕೆ ಆಗದೇ ಇರ್ತಕ್ಕಂಥ ರೋಗ, ಇನ್ನೊಂದು ಗುಣಪಡಿಸ್ಲಿಕ್ಕೆ ಆಗುವಂತಹ ರೋಗ, ಇನ್ನೊಂದು ಗುಣಪಡಿಸಬಹುದು. 3ನೇದು ಗುಣಪಡಿಸ್ಲಿಕ್ಕೆ ಆಗದೇ ಇರುವಂಥದ್ದಾದ್ರೂ ಕೂಡ ಅದನ್ನ ಮುಂದೆ ತಳ್ಳಲ್ಪಡ್ಬೋದು, ಅಂದ್ರೆ ಪೋಸ್ಟ್ಪೋನ್ ಮಾಡ್ಬೋದು ಸ್ವಲ್ಪ ಕಾಲದವರೆಗೆ. ಹಂಗಾಗಿ ರೋಗದ ಪ್ರಭಾವವನ್ನ ನಾವು ಕೆಲವು ಸಮಯದವರೆಗೆ ಅದನ್ನ ತಗ್ಗಿಸಬಹುದು ಅನ್ನುವಂಥದ್ದು. ಹಂಗಾಗಿ ಆ ವ್ಯಾಪಾರಿಗೆ ಬಂದಿರತಕ್ಕಂತಹ ರೋಗ ಯಾವುದು, ಯಾವ ಬಗೆಯ ರೋಗ ಬಂದಿದೆ ಅಂತ ನಾವು ಮೊದಲು ತಿಳ್ಕೋಬೇಕು. ಅದಾದ್ಮೇಲೆ ಅದಕ್ಕೆ ಪರಿಹಾರವನ್ನ ನಾವು ಸೂಚಿಸಬೇಕು. ಏನೂ ತಿಳ್ಕೊಳ್ದರ ಯಾವ ರೀತಿ ನಾನು ಪರಿಹಾರವನ್ನ ಸೂಚಿಸ್ಲಿ ಅಂತ ಗುರುಗಳು ಆ ಕಾರ್ಯಭಾರಿ ವ್ಯಕ್ತಿಗೆ ಕೇಳ್ತಾರೆ. ಆಗ ಕಾರ್ಯಭಾರಿ ವ್ಯಕ್ತಿ ಹೇಳ್ತಾನೆ, ಹಾಗಾದ್ರೆ ಗುರುಗಳೇ, ಇದನ್ನ ತಿಳ್ಕೊಳ್ಳೋದೆ ಯಾವ ರೀತಿಯಲ್ಲಿ, ಇದನ್ನ ತಿಳ್ಕೊಳ್ದರ ಪರಿಹಾರವನ್ನ ನಾವು ಯಾವ ರೀತಿ ಹೇಳ್ಬೇಕು, ನೀವೇ ಇದಕ್ಕೆ ಇದು ಮಾಡಬೇಕು, ಪರಿಹಾರವನ್ನ ಸೂಚಿಸಬೇಕು ಅಂದಾಗ ಆಗ ಗುರುಗಳು ಹೇಳ್ತಾರೆ, ಒಂದು ಕೆಲಸ ಮಾಡಿ, ನೀವು ಅಲ್ಲಿ ಕುಳಿತಿರ್ತಕ್ಕಂತಹ ಆ ವ್ಯಾಪಾರಿಯ ಬಳಿಗೆ ಹೋಗಿ, ಆ ವ್ಯಾಪಾರಿಯ ಬಳಿಗೆ ಹೋಗಿ ಹೇಳಿ, ಈ ವ್ಯಾಧಿಯಿಂದ ಮುಕ್ತನಾಗ್ಲಿಕ್ಕೆ ಒಂದು ಯಜ್ಞವನ್ನ ಮಾಡಬೇಕು. ಈ ಯಜ್ಞವನ್ನ ಮಾಡಬೇಕಾದ್ರೆ ಹಲವಾರು ವೈದಿಕರು ಇದಕ್ಕೆ ಬರಬೇಕು.
ಆ ವೈದಿಕರು ಬೇರೆ ಬೇರೆ ಊರುಗಳಿಂದ ಬರಬೇಕು. ಹಾಗಾಗಿ ವೆಚ್ಚ ಸುಮಾರಾಗಿ 3-4 ಸಾವಿರ ಅಂದ್ರೆ ಅವತ್ತಿನ ಕಾಲಕ್ಕೆ, ಇವತ್ತಿನ ಕಾಲಕ್ಕಲ್ಲ. 3-4 ಸಾವಿರ ರೂಪಾಯಿ ನಷ್ಟ ಆಗುತ್ತೆ. ಆದ್ರೆ ಆ ನಷ್ಟ ಆದ್ಮೇಲೆ, ಆ ಯಜ್ಞ ಆದ್ಮೇಲೆ ಏನಾದ್ರೂ ಕಾಯಿಲೆ ಗುಣ ಆಗದೇ ಇದ್ರಲ್ಲಿ ಬ್ರಾಹ್ಮಣರನ್ನ, ವೈದಿಕರನ್ನ ಯಾವುದೇ ಕಾರಣಕ್ಕೂ ದೂಷಣೆ ಮಾಡಬಾರದು. ನನ್ನ ಬಂದಿರ್ತಕ್ಕಂತಹ ನನ್ನ ರೋಗದ ಪರಿಣಾಮ ಇನ್ನೂ ಹೆಚ್ಚಿದೆ ಎನ್ನುವಂತಹ ಆ ಭಾವವನ್ನು ಅರ್ಥ ಮಾಡಿಕೊಂಡು, ಅದಕ್ಕಾಗಿ ಇನ್ನೂ ಒಂದಷ್ಟು ಜಪಗಳನ್ನ, ಇನ್ನೊಂದಷ್ಟು ವೈದಿಕ ಕಾರ್ಯಗಳನ್ನ ನೀವು ಮಾಡಬೇಕೇ ಹೊರತು, ನಾನು ಅಷ್ಟೊಂದು ಹಣವನ್ನ ವ್ಯಯ ಮಾಡಿ ನಾನು ಯಜ್ಞವನ್ನ ಮಾಡಿಸ್ದೆ, ಯಜ್ಞದಿಂದ ನನಗೆ ಯಾವುದೇ ಉಪಯೋಗ ಆಗ್ಲಿಲ್ಲ ಅಂತೇಳಿ ದೂಷಣೆ ಮಾಡಬಾರದು ಎನ್ನುವಂತಹ ವಿಚಾರವನ್ನ ಆ ವ್ಯಕ್ತಿಗೆ ತಿಳಿಸಿ ಅಂತ ಗುರುಗಳು ಕಾರ್ಯಭಾರಿಗೆ ಕೈಯಲ್ಲಿ ಹೇಳಿ ಕಳಿಸಿರ್ತಾರೆ. ಕಾರ್ಯಭಾರಿ ಅದೇ ರೀತಿಯಲ್ಲಿ ಬಂದು ಆ ವ್ಯಕ್ತಿಗೆ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾರೆ, ಗುರುಗಳು ಹೇಳಿರ್ತಕ್ಕಂತಹ ವಿಚಾರ ನಿಜವಾಗ್ಲೂ ಕೂಡ ಸತ್ಯವಾಗಿದೆ, ನಿಜವಾಗ್ಲೂ ಕೂಡ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರವೇಯ. ಹಂಗಾಗಿ ನಾನು ಯೋಚನೆ ಮಾಡಿ ನಿರ್ಧಾರವನ್ನ ತಕೊಳ್ಳಿಕ್ಕೆ ನನಗೆ ನಾಳೆಯವರೆಗೆ ಒಂದು ದಿನ ಅವಕಾಶ ಮಾಡಿಕೊಡ್ತೀರಾ ಅಂತ ಆ ವ್ಯಕ್ತಿ ಹೇಳ್ತಾನೆ. ಆಗ ಪರಿಚಾರಕರು ಬಂದು ಗುರುಗಳಲ್ಲಿ ವ್ಯಾಪಾರಿ ಪ್ರಾರ್ಥನೆಯನ್ನ ತಿಳಿಸಿದಾಗ ಗುರುಗಳು ಹೇಳ್ತಾರೆ ನಕ್ಕಿ, ಈಗ ತಿಳಿತಾ ನಿಮ್ಗೆ ಈ ವ್ಯಾಪಾರಿಯ ವ್ಯಾಧಿ ಅಸಾಧ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಮೊದಲನೇದೇನು ಇದೆ, ಗುಣಪಡಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥದ್ದು ಮೊದಲನೇ ಬಗೆ ಏನಿದೆ ಆ ಬಗೆಯಲ್ಲಿ ಇರ್ತಕ್ಕಂಥದ್ದು ಅಂತ ಗುರುಗಳು ಹೇಳ್ತಾರೆ. ಅಂದ್ರೆ ಎಲ್ಲ ಯಜ್ಞಗಳನ್ನ ನಾವು ಮಾಡ್ತೀವಿ ಅನ್ಲಿಕ್ಕೂ ಅದು ಸಾಧ್ಯ ಇಲ್ಲ, ಎಲ್ಲರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೆಲವೊಂದು ಯಜ್ಞಗಳನ್ನ ಮಾಡಬೇಕು ಅಂತಂದ್ರೂ ಕೂಡ ಭಗವಂತ ನಮಗೆ ಪ್ರೇರಣೆಯನ್ನು ಕೊಟ್ಟು ನಮಗೆ ಯಜ್ಞಗಳನ್ನ ನಮ್ಮಿಂದ ಮಾಡಿಸ್ಬೇಕು. ಅಥವಾ ನಾವು ಕೆಲವೊಂದು ಯಜ್ಞಗಳನ್ನ ನಾವು ಮಾಡಿದ್ರೂ ಕೂಡ ಅದರ ಮೇಲೆ ನಮಗೆ ನಂಬಿಕೆ ಇಲ್ಲಪ್ಪ ಅಂದ್ರೆ, ಶ್ರದ್ಧೆ ಇಲ್ಲಪ್ಪ ಅಂದ್ರೆ, ನಾವು ಯಜ್ಞಗಳನ್ನ ಮಾಡಿಯೂ ಕೂಡ ಆ ಫಲವನ್ನ ನಾವು ಪಡಿಲಿಕ್ಕೆ ಅಸಮರ್ಥರಾಗ್ತೇವೆ. ಹಂಗಾಗಿ ಒಂದು ಕಡೆ ನಾವು ಗುಂಡಿಯನ್ನ ತೆಗೆದ್ರೆ ನೀರು ಬರುತ್ತೆ, ಗುಂಡಿ ಹಳ್ಳ ಆಗುತ್ತೆ, ನೀರು ಬರುತ್ತೆ. ನಾವು ಅದೇ ಒಂದು 10 ಅಡಿ ಇಲ್ಲೊಂದು ಗುಂಡಿ ತೆಗೆದು ಅದರ ಪಕ್ಕದಲ್ಲಿ ಒಂದು 10 ಅಡಿ ತೆಗೆದು ಅದರ ಪಕ್ಕದಲ್ಲಿ ಇನ್ನೊಂದು 10 ಅಡಿ ತೆಗೆದ್ರೆ ಎಲ್ಲೂ ಕೂಡ ಗುಂಡಿ ಆಗಲ್ಲ, ಹಾಳ ಆಗಲ್ಲ, ನೀರು ಬರೋದಿಲ್ಲ. ಹಂಗೆಯಾ ನಾವು ಏನನ್ನ ಮಾಡ್ತಾ ಇದ್ದೀವಿ ಅದೇ ಪೂಜೆಯನ್ನ ನಿರಂತರವಾಗಿ ಮುಂದುವರಿಸ್ಕೊಂಡು ಹೋದಾಗ, ಅಥವಾ ನಮ್ಗೆ ಯಾವ ಮಂತ್ರ ನಮಗೆ ಸಿಕ್ಕಿದೆ ಅದೇ ಮಂತ್ರವನ್ನ ನಾವು ನಿರಂತರವಾಗಿ ನಾವು ಜಪ ಮಾಡ್ಕೋತಾ ಹೋದಾಗ ಸಿದ್ಧಿ ಆಗತ್ತೆ. ಆ ಸಿದ್ಧಿ ಆದ್ಮೇಲೆ ಆ ಮಂತ್ರ ಅದರ ಕೆಲಸವನ್ನ ಏನು ಮಾಡಬೇಕೋ ಅದರ ಕೆಲಸವನ್ನ ಅದು ಮಾಡುತ್ತೆ, ಅದರ ಫಲಾನುವಂಥದ್ದು ನಮಗೆ ದಕ್ಕೇ ದಕ್ಕುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ.